ಹಲೋ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ನ ಫ್ರೆಂಡ್ ಪುಣ್ಯನ ಕಿಡ್ನಾಪ್ ಮಾಡಿದ್ವಿ. ಇನ್ನು ಅರ್ಧ ಗಂಟೆ ಟೈಮ್ ಕೊಡ್ತೀವಿ. ನಾವು ಆಲ್ರೆಡಿ ಕಳಿಸಿರೋ ಲೊಕೇಶನ್ಗೆ ಬರಬೇಕು. ಇಲ್ಲ ಅಂದರೆ ನಿನ್ನ ಫ್ರೆಂಡ್ ಪುಣ್ಯ. ಹಲೋ ಹಲೋ ಹಲೋ. ಹಲೋ, ಯಾರಾದ್ರೂ ಇದ್ದೀರಾ? ನನ್ನ ಫ್ರೆಂಡ್ ಪುಣ್ಯನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ನಮ್ಮ ಹೋಟೆಲ್ ಓನರ್ ಬೇರೆ ಇನ್ನೂ ಸಂಬಳನೇ ಕೊಟ್ಟಿಲ್ಲ, ಕೈಯಲ್ಲಿ ಬೇರೆ ಕಾಸಿಲ್ಲ. ಯಾವಾಗ ಕೊಡ್ತಾರೋ ಏನೋ. ಆಗಲೇ 8ನೇ ತಾರೀಕು ಆಯಿತು. ಏನು 8ನೇ ತಾರೀಕು ಆಯ್ತಾ? ನಾನು ಸಾಲ ತಗೊಂಡ ಹತ್ರ 5ನೇ ತಾರೀಕೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಇವಾಗ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದರೆ ಅವ್ನು ನನ್ನ ಎದೆ ಮೇಲೆ ಕಾಲಿಡ್ತಾನೆ. ಫಸ್ಟು ದುಡ್ಡು ತಗೊಂಡೋಗಿ ಅವ್ನ ಮುಖದ ಮೇಲೆ ಎಸಿಬೇಕು. ಮಗ, ಒಂದು 5,000 ರೂಪಾಯಿ ಇದ್ರೆ ಕೊಡೋ. ನನ್ನ ಮಗನೇ, ಏನೋ ನಿನ್ನ ಹತ್ರನೇ ದುಡ್ಡು ಇರೋರ ಥರ ಮುಖದ ಮೇಲೆ ಬಿಸಾಕ್ತೀನಿ, ಎದ್ದೆ ಮೇಲೆ ಬಿಸಾಕ್ತೀನಿ ಅಂತ ಬಿಲ್ಡಪ್ ಕೊಟ್ಟೆ. ತಗೊಂಡು ಸಾಯಿ. ಏನು ಕೈ ಚಾಚ್ತಾ ಇದೆಯಾ? ಅಷ್ಟೊಂದು ಕ್ಯಾಶ್ ನನ್ನ ಹತ್ರ ಸದ್ಯಕ್ಕಿಲ್ಲ. ಫೋನ್ ಪೇ ಮಾಡಿದ್ದೀನಿ ನೋಡು. ಥ್ಯಾಂಕ್ ಯು ಮಗ. ಏನು ಮಾಡ್ತಿದ್ಯಾ? ಅದೆಲ್ಲ ಏನು ಬೇಡ, ಕಳ್ಸ್ಕೋ. ಏನು ಬೇಡವಾ? ಬೇಡ ಬೇಡ. ಸರಿ. ಮಾರ್ತ್ ಲೋ, ಇವತ್ತವನು ಏನು ಡೇಟ್ ಹೇಳ್ದ? 8ನೇ ತಾರೀಕು. 8ನೇ ತಾರೀಕಾ? ಲೋ ಮಗಾಸ್, ನಾಳೆ ನಮ್ಮ ಹುಡುಗಿ ಬರ್ಡೇ ಕಂಡ್ರು. ವಿಶ್ ಮಾಡಿ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಳೆ. ಓ ಹೌದಾ? ಲೋ, ಎಷ್ಟು ಖುಷಿ ವಿಷಯ ಹೇಳ್ತಿದ್ದೀನಿ, ಬೇಜಾರಾಗ್ತಿಲ್ಲೋ? ಏನಿಲ್ಲ ಮಗಾಸ್. ಯಾರು ಯಾರಿಗೂ ಈ ಹಿಂದೆ ಇನ್ ಮುಂದೆ ವಿಶ್ ಮಾಡಿರ್ಬಾರ್ದು, ವಿಶ್ ಮಾಡಬಾರ್ದು. ಆ ಥರ ಐಡಿಯಾಸ್ ಕೊಡ್ರೋ ಮಗ. ತಮಿಳ್ ಮೂವಿಲಿ ಒಂಥರ ವಿಶ್ ಮಾಡಿದಾನೆ. ಅದನ್ನ ನೀನ್ ಹುಡುಗಿಗೆ ಮಾಡಿದ್ರೆ ಹಿಂಗ್ ಫಿದಾಗ್ತಾಳೆ. ಹಿಂಗ್ ಫಿದಾಗ್ತಾಳೆ. ಆದ್ರೆ ಅದು VFX. ನೀನ್ ನಿಜವಾಗ್ಲೂ ಮಾಡು. ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಗ್ಬೋದು, ಪರವಾಗಿಲ್ಲ ಮಚ್ಚ. ನಿನ್ ಲವ್ ಮುಂದೆ ಅವೆಲ್ಲ ಯಾವ ಲೆಕ್ಕ ಹೇಳು ಮಗ. ರೀಮೇಕ್ ಸೀನ್ಸ್ ಎಲ್ಲ ಬೇಡ, ಹೊಸ್ದಾಗಿ ಏನಾದರೂ ಟ್ರೈ ಮಾಡೋಣ. ಲೋ, ಹೆಂಗೋ ರಾತ್ರಿ 12 ಗಂಟೆ ವಿಶ್ ಮಾಡೋದಲ್ವಾ? ದೆವ್ವತ್ತರ ಹೋಗೋದ್ರಿಸಿದ್ರೆ ನಾವು ಅದನ್ನ ಮೊನ್ನೆನೂ ಒಂದು ಶಾರ್ಟ್ ಫಿಲಮಲ್ಲಿ ನೋಡಿದ್ವಲ್ಲೋ. ಲೇ, ಯಾವ ಫಿಲಮ್ಮು, ಶಾರ್ಟ್ ಫಿಲಮ್, ಸೀರಿಯಲು, ನ್ಯೂಸು, ವೆಬ್ ಸೀರೀಸ್ ಯಾವುದಲ್ಲೂ ವಿಶ್ ಮಾಡದೇ ಇರೋ ಥರ ವಿಶ್ ಮಾಡೋ ಅಂತ ನಾನು ಅನ್ಕೊಂಡ್ರೆ ಏನ್ರಲ್ಲ. ಲೋ ಮಗ, ನೀನೇನಾದರೂ ಐಡಿಯಾ ಕೊಡೋ. ನಾನು ಹೇಳೋದು ನಿಮ್ಗಳಿಗೆ ರಿಸ್ಕ್ ಅನ್ಸ್ಬೋದು. ಹೇಳು. ಆದರೂ ನೀನು ಕೇಳ್ತಿದ್ಯಾ ಅಂತ ಹೇಳ್ತೀನಿ. ಹೇಳು. ಇವನೇನ್ ಗುರು ಇಷ್ಟೊತ್ತಾದ್ರೂ ಬಂದಿಲ್ಲ? ತೂ, ಇವಳು ಯಾಕಪ್ಪ ಬಂದ್ಲು? ಅಯ್ಯಯ್ಯೋ, ಇವನು ಇದೇ ಟೈಮಲ್ಲಿ ಬರ್ಬೇಕಾ? ಏನಣ್ಣ ಇಷ್ಟ ಬೇಗ ಬಂದ್ರಿ? ನಿಧಾನವಾಗ ಆರಾಮಾಗಿ ಬರ್ಬೋದಿತ್ತಲ್ಲ. ಏನಿಲ್ಲಪ್ಪ, ಸಾಲ ತಗೊಂಡವ್ರು ವಾಪಸ್ ಕೊಡ್ತೀನಿ ಅಂದಾಗ ಅಪ್ಪಿ ತಪ್ಪಿನೂ ಲೇಟ್ ಮಾಡಬಾರ್ದು ಅಂತ. ಏನಂದೆ? ಏನಿಲ್ಲ ಅಣ್ಣ, ಏನಿಲ್ಲ. ಅಲ್ಲಿ ನಮ್ಮ ಹುಡುಗಿದಳಲ್ಲ, ಅವಳಿಗೆ ನಾನು ಸಾಲ ತಗೊಂಡಿರೋ ವಿಷಯ ಗೊತ್ತಾದ್ರೆ ನನ್ನ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ನಾನು ನಿಮಗೆ ಸಾಲ ಕೊಡ್ತಿರೋ ಥರ ಮಾತಾಡ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ. ಓ, ನಿಮ್ಮ ಹುಡುಗಿನ? ಸರಿ ಸರಿ ಸರಿ, ಥ್ಯಾಂಕ್ಸ್ ಅಣ್ಣ. ತಗೋ ನೀನು ಕೇಳಿದ ಸಾಲ. ಏನು ಕೈ ಚಾಚ್ತಿದ್ಯಾ? ಅಷ್ಟು ದುಡ್ಡು ನನ್ನ ಜಾಬಲ್ಲಿದ್ದರೆ ನಾನು ಯಾಕೆ ಹಿಂಗಿಡ್ತಾ ಇದ್ದೆ? ಫೋನ್ ಪೇ ಮಾಡಿರ್ತೀನಿ, ನೋಡ್ಕೊ. ಕರೆಕ್ಟ್ ಟೈಮಿಗೆ ವಾಪಸ್ ಕೊಟ್ಟಿಲ್ಲ ಅಂದರೆ ಗೊತ್ತು ತಾನೆ ಮಗನೇ. ಲವ್, ಏನೋ ಹುಡುಗಿ ಅವಳೆ ಅಂತ ನಾಟಕ ಆಡಕ್ಕೆ ಬಿಟ್ರೆ ಓವರಾಗಿ ಆಡ್ತಿದ್ಯಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓ, ಇರಲಿ ಇರಲಿ ಇರಲಿ. ಥ್ಯಾಂಕ್ಸ್ ಅಣ್ಣ. ಕರೆಕ್ಟ್ ಟೈಮಿಗೆ ಕೊಡಬೇಕು. ಆಯ್ತಣ್ಣ.
ನೀವು ದಮನಿ ಫ್ರೆಂಡ್ ಪುಣ್ಯ ಅಲ್ವಾ? ನಾನು ಮಾರ್ಕ್ ಫ್ರೆಂಡ್ ಪ್ರಣಯ್. ಗೊತ್ತು. ಗೊತ್ತಾ? ನಿಮಗೆ ದಮನಿ ಮತ್ತೆ ಮಾರ್ಕ್ ಲವ್ ಮಾಡ್ತಿರೋ ವಿಷಯ ಗೊತ್ತಲ್ವಾ? ಹಾಂ ಗೊತ್ತು. ಅದು ಗೊತ್ತಾ? ಮಾರ್ಕ್ ನನ್ನ ಫ್ರೆಂಡು, ದಮನಿ ನಿಮ್ಮ ಫ್ರೆಂಡು. ಅವರಿಬ್ರು ಹೆಂಗೋ ಲವ್ ಮಾಡ್ತಾ ಇದ್ದಾರೆ. ನಾವಿಬ್ರು ಏನು? ಏನಿಲ್ಲ. ಕಮಾನ್ ಪ್ರಣಯ್, ಧೈರ್ಯ ತಗೋ. ಇವತ್ತು ನಿನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಬಿಡ್ಬೇಕು. ಕಮಾನ್. ಅಯ್ಯಯ್ಯೋ, ಹೊಟ್ಟೆ ಓದ್ಲಾ? ಇಷ್ಟು ಮಾಡೋಣ. ಲೋ ಮಗ, ಎಂತ ಒಳ್ಳೆ ಐಡಿಯಾ ಕೊಟ್ಟಿಯೋ. ಗಾಯ್ಸ್, ಎಷ್ಟೇ ರಿಸ್ಕ್ ಆದ್ರೂ ಪರವಾಗಿಲ್ಲ, ಇವತ್ ರಾತ್ರಿನೇ ಐಡಿಯಾನ ಎಕ್ಸಿಕ್ಯೂಟ್ ಮಾಡೋಣ. ಮಗ, ನಿನ್ ಬರ್ತಡೆ ಯಾವಾಗ್ಲೋ? ಅದೆಲ್ಲ ಯಾಕೆ ಬಿಡೋ. ಲೇ, ಎಲ್ರೂ ಬರ್ತಡೆ ಗೊತ್ತು ಕಣೋ, ನಿನ್ ಬರ್ತಡೆ ಗೊತ್ತಿಲ್ಲ ಹೇಳೋ. ಇವತ್ತೇ. ಏನು ಇವತ್ತೇನಾ? ಲೋ, ಒಂದ್ ಮಾತು ಹೇಳಿಲ್ವಲ್ಲೋ. ಲೋ ಮಗ, ಎಲ್ಲ ರೆಡಿ ಇರಿ, ನಾನು ಹಿಂಗ್ ಬರ್ತೀನಿ. ಲೋ ಮಗ, ಎಲ್ಲಿಗ? ನಾನು ಹಿಂಗೋಗಿ ಹಿಂಗ್ ಬರ್ತೀನಿ. ಓಕೆ? ಲೋ ಮಗ, ಇವತ್ತು ಧನುಷ್ ಬರ್ಡೇ ಅಂತೆ, ಎಲ್ಲ ರೆಡಿ ಮಾಡ್ಕೊಳ್ತೀನಿ, ಸ್ವಲ್ಪ ನೋಡ್ಕೊಳೋ. ನೀನೆಲ್ಗೆ ಹೋಗ್ತಿದ್ದೆ? ನಂಗೊಂದು ಚೂರು ಕೆಲಸ ಇದೆ, ಹಿಂಗ್ ಬರ್ತೀನಿ. ಓಕೆ? ಓಕೆನಾ? ಲೋ ಮಗ, ಇದೆಲ್ಲ ಯಾಕೋ? ನಂಗೆ ಇದೆಲ್ಲ ಬೇಡ. ನಾನು ಮೊಬೈಲ್ ಯೂಸ್ ಮಾಡಲ್ಲ. ಗಿಫ್ಟ್ ಕೊಟ್ರೆ ಯಾರಾದ್ರೂ ಬೇಡ ಅಂತಾರ? ಇರ್ಲಿ ತಗೋ, ಇವತ್ತಿಂದ ಮೊಬೈಲ್ ಯೂಸ್ ಮಾಡುವಂತ. ಇದರಲ್ಲಿ ನಿನ್ ಕೆಲ್ಸಕ್ಕಿಂತ ನನ್ನ ಸ್ವಾರ್ಥನೂ ಇದೆ. ಹ್ಯಾಪಿ ಬರ್ಡೇ. ಥೂ, ನೀನಾ ಬರ್ತಡೇ ವಿಶ್ ಮಾಡೋಕೆ ಯಾರಾದರೂ ಹೀಗೆ ಬರ್ತಾರಾ? ಡೈರೆಕ್ಟಾಗಿ ಬಂದು ವಿಶ್ ಮಾಡೋದಲ್ವಾ? ಲೈಟ್ಸ್ ಆನ್. ಬೇರೆ ಏನು ಇಲ್ವಾ? ಇರು. ಡೈರೆಕ್ಟಾಗಿ ಬಂದು ವಿಶ್ ಮಾಡಿದ್ರೆ ಡಿಫ್ರೆಂಟ್ ಅನ್ನಿಸ್ಬೇಕಲ್ಲ. ಅದು ಸರಿ, ನೀನು ಯಾವುದೋ ಹೊಸ ನಂಬರಿಂದ ಕಾಲ್ ಮಾಡ್ದ್ಯಲ್ಲ, ಹೊಸ ಸಿಮ್ ತಗೊಂಡ್ಯಾ? ಇಲ್ಲ, ಅದು ನನ್ನ ಹೊಸ ಫ್ರೆಂಡ್ ನಂಬರ್. ನಿಂಗೆ ಈ ನನ್ನ ಮಕ್ಳ ಬಗ್ಗೆ ಗೊತ್ತು, ನನ್ನ ಹೊಸ ಫ್ರೆಂಡ್ ಬಗ್ಗೆ ಗೊತ್ತಿಲ್ಲ ಅಲ್ಲ? ಹೊಸ ಫ್ರೆಂಡಾ? ನನ್ನ ಹೊಸ ಸ್ನೇಹಿತ. ಅವನು ಯಾವಾಗಲೂ ನಾವು ಡೈಲಿ ಹೋಗೋ ಹೋಟೆಲಲ್ಲಿ ಸರ್ವರ್ ಆಗಿದ್ದ. ದಿನಾ ಹೋಗ್ತಿದ್ವಲ್ಲ, ಯಾವಾಗಲೂ ಒಂಟಿಯಾಗಿರೋನು. ಪಾಪ ಅವನು ಒಂಟಿತನ ನೋಡೋಕ್ಕಾಗ್ದಲ್ಲೇ ಅವನು ನನ್ನ ಜೊತೆ ಸೇರಿಸ್ಕೊಂಡೆ. ಇರು, ಮೇನ್ ಸ್ವಿಚ್ ಹತ್ರ ಇದ್ದಾನೆ, ಕರ್ಕೊಂಡು ಬರ್ತೀನಿ. ಲೋ ಮಗ, ತುಂಬಾ ಹೊಟ್ಟೆ ಹಸುವಾಗ್ತಿದೆ, ಕೇಕ್ ಕಟ್ ಮಾಡಕ್ ಹೇಳಲ್ಲ? ಥೂ ನನ್ನ ಮಗನೇ, ಯಾವಾಗಲೂ ತಿನ್ನೋದ್ರಲ್ಲ ಇರ್ತೀಯಲ್ಲೋ. ದಮನಿ, ಕೇಕ್ ಕಟ್ ಮಾಡು. ಹಲೋ, ನಾನು ದಮನಿ. ನಿನ್ನ ನಾನು ಮೀಟ್ ಮಾಡಬೇಕು. 11 ಗಂಟೆ ಅಷ್ಟರೊಳಗೆ ವಿದ್ಯಾರಣ್ಯಪುರ ಗಣೇಶ ಟೆಂಪಲಿಗೆ ಬಾ. ಮಗ, ಯಾಕ್ರೋ ಗಾಬರಿ ಆಗಿದ್ದೀರಾ? ಮಾರ್ತು ಮಾರ್ಗ್ ಏನಾಯ್ತು? ಅದೆಲ್ಲ ಹೇಳಕ್ಕೆ ಟೈಮ್ ಇಲ್ಲ, ಬೇಗ ಗಾಡಿ ಹತ್ತೋ. ಇವ್ನ ಕರ್ಕೊಂಡು ಹೋಗ್ತಿದ್ದಾರೆ.
ಲೋ ಮಾರ್ದೆಲ್ಲೋ ಲೋ ಮಹರ್ತ್ ನಿಂಗೇನು ಆಗಿಲ್ವಾ? ಏಕೆ ಏನಾದ್ರು ಆಗ್ಬೇಕಿತ್ತ? ಹಂಗಲ್ಲ ಕಣೋ, ಇವ್ರುಗಳು ನಿನಗೇನು ಆಗಿದೆ ಅಂತ ಇಲ್ಲಿ ಕರ್ಕೊಂಬಂದ್ರು. ಓ, ಏನೂ ಆಗಿಲ್ಲ ಅಂತ ಬೇಜಾರಾಗ್ತಿದ್ಯಾ? ಲೋ, ಯಾಕೋ ಹಿಂಗೆಲ್ಲ ಮಾತಾಡ್ತಿದ್ಯಾ? ಹಿಂಗೆಲ್ಲ ಮಾತಾಡಂಗ್ ಮಾಡಿರೋದೆ ನೀನು. ನಾನೇನೋ ಮಾಡ್ದೆ? ಫ್ಲಾಶ್ ಬ್ಯಾಕ್ ಹೇಳ್ಬೇಕಾ? ಮಗ, ನಾವಿವತ್ತು ದಮನಿನ ಸಕ್ಕದಾಗಿ ಎದುರಿಸಿದ್ವಿ ಅಲ್ಲ. ಧನುಷ್ ಒಳ್ಳೆ ಐಡಿಯಾ ಕೊಟ್ಟ. ಏನೊಳ್ಳೆ ಐಡಿಯಾನೋ ಏನೋ. ಯಾಕೋ ಎಲ್ಲ ನಾವು ಅನ್ಕೊಂಡಂಗೆ ಆಯ್ತಲ್ಲ. ನಾವ್ ಅನ್ಕೊಂಡಂಗೆ ಎಲ್ಲ ಆಯ್ತು, ಎಲ್ಲ ಧನುಷ್ ಅನ್ಕೊಂಡಂಗೆ ಆಗಿದ್ದು. ಲೋ, ಐಡಿಯಾ ಚೆನ್ನಾಗೇ ಇತ್ತಲ್ಲೋ, ಯಾಕೋ ನಿಂಗೆ ಧನುಷ್ ಕಂಡ್ರೆ ಅಷ್ಟು ಕೋಪ? ಏನೋ ಚೆನ್ನಾಗಿತ್ತು. ನಾವು ಕೊಡೋ ಐಡಿಯಾ ಎಲ್ಲ ಅವ್ನಿಗೆ ರೀಮೇಕ್ ಅಂತೆ, ಅವ್ನು ಕೊಡೋ ಐಡಿಯಾ ಒಳ್ಳೆ ಐಡಿಯಾ ಅಂತೆ. ಅವ್ನು ಕೊಟ್ಟಿದ್ದ ಐಡಿಯಾ ಒಪ್ಕೊಂಡಿದ್ದು ಅಲ್ಲದೆ ಅವ್ನ ಬರ್ಡೇ ಅಂತ ಗೊತ್ತಾಗಿದ ತಕ್ಷಣ ಕುಣ್ದಾಡ್ಕೊಂಡೋಗಿ ಬರ್ಡೇ ಮಾಡಿ ಗಿಫ್ಟ್ ಬೇರೆ ಕೊಟ್ಟ ಆ ಮಹರ್ತ್. ನಾನು ಮಾತ್ರ ಸುಮ್ಮನೆ ಕೂರೋ ಮಗ ಅಲ್ಲ ಮಗ, ಅವನಿಗೆ ಮಾತ್ರ ಒಂದು ಪಾಠ ಕಲಿಸ್ಲೇಬೇಕು. ಹೋಗ್ಲಿ ಬಿಡು, ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ, ಕೋಪ ಬಿಟ್ಟು ಒಳಗೋಗಿ ಬರೋಣ. ಯಾಕೋ ನಿಂತೆ? ಅಲ್ಲಿ ನೋಡು. ಏನೋ ಮಾಡ್ತಾಳೆ ಇಲ್ಲಿ, ಕಾಣಿಸ್ತಿಲ್ವಾ? ಅದಕ್ಕೇನೀಗ? ಲೋ ಮಗ, ವಿಡಿಯೋ ಮಾಡ. ವಿಡಿಯೋ ಎಲ್ಲ ಯಾಕೋ? ಅವ್ರು ನಿನಗೆ ಭಯ ಆದರೆ ಹೋಗು, ನನಗನ್ಸಿದ್ದೆ ನಾನು ಮಾಡೋದು. ಏನಾದ್ರು ಮಾಡ್ಕೊಳ್ಳಿ, ಇದಕ್ಕೆ ನನ್ನ ಮಾತು ಹೇಳಿಬೇಡಿ. ನೋಡ್ದ್ಯಾ ಮಗ, ಫ್ರೆಂಡು ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡ್ದ. ಅವನಿಗೆ ನಿನ್ನ ಹುಡುಗಿ ಮೇಲೆ ಕಣ್ಣು ಹಾಕೋಷ್ಟು ಧೈರ್ಯ ಬಂದಿದೆ ಅಂದರೆ ಅವನ್ನ ಸುಮ್ಮನೆ ಬಿಡಬೇಕಾ? ಹಾಂ, ಸುಮ್ಮನೆ ಬಿಡಬಾರ್ದು ಮಗ, ಏನಾದರೂ ಮಾಡಲೇಬೇಕು. ಅವಳನ್ನೆಷ್ಟು ನಂಬಿದ್ದೆ, ಆದರೆ ಅವಳ ಮನ್ಸಲ್ಲಿ ಈ ಥರ ಇದೆ ಅಂತ ಗೊತ್ತಿರಲಿಲ್ಲ ಕಣೋ. ಇಷ್ಟೆಲ್ಲ ಆದ್ಮೇಲೂ ನೀನು ಸುಮ್ಮನೆ ಬಿಟ್ರೆ ಜನ ನಿನ್ನ ಬಗ್ಗೆ ಬೇರೆನೇ ಮಾತಾಡ್ತಾರೆ ಮಗ. ಏನು ಮಾಡೋಣ? ಮುಗಿಸ್ಬಿಡೋಣ. ನೀನು ದಮನಿನ್ ಮುಗಿಸೋದಾ? ನಾ ಹೇಳಿದ್ದು ದಮನಿನಲ್ಲ. ಏನು ಪ್ಲಾನು? ದಿಸ್ ಈಸ್ ದ ಪ್ಲಾನ್. ಏನಾ, ನಿಂಗೆ ನನ್ನ ಹುಡುಗಿನೇ ಬೇಕಿತ್ತ? ನೀನು ಯಾಕೋ ಹಿಂಗೆ ಸಾಯಿಸಿದ್ರೆ ಏನೋ ಪ್ರಯೋಜನ? ಅದೇ ಧಮನಿ ಮುಂದೆ ಸಾಯಿಸಿದ್ರೆ ಅವಳು ನಿನ್ನ ಬಿಟ್ಟು ಬೇರೆ ಯಾರ ಜೊತೆ ಹೋಗೋ ಯೋಚನೆನೂ ಮಾಡಲ್ಲ. ಬೇಡ ಮಗ, ನಾನು ಈ ಥರ ಅಂತ ಗೊತ್ತಾದ್ರೆ ನಾನು ತಪ್ಪು ತಿಳ್ಕೊತಾಳೆ. ಅರ್ಥ ಮಾಡ್ಕೊ, ಈಗಿನ ಕಾಲದ ಹುಡುಗಿರಿಗೆ ಒಳ್ಳೆತನ ಇರೋ ಹುಡುಗರಿಗಿಂತ ಗಂಡಸ್ತನ ಇರೋ ಹುಡುಗರೇ ಇಷ್ಟ ಆಗೋದು. ಯೋಚನೆ ಮಾಡು.
ಯಾರಿದು? ಧನು, ಧನು, ಎದ್ದೇಳು ಧನು, ಪ್ಲೀಸ್ ಎದ್ದೇಳು ಪ್ಲೀಸ್ ಧನು, ಧನು, ಧನು. ಏಯ್, ಇಲ್ಲಿ ಅವನಿಗೆ ಎಪ್ಸಿ ಅವನನ್ನ ಆರೈಕೆ ಮಾಡಕ್ ಕರ್ಸಿಲ್ಲ. ನನ್ನ ಬಿಟ್ಟು ಬೇರೆ ಯಾವನ್ನೇ ನಿನ್ನ ನೋಡಿದ್ರು ಅವನಿಗೆ ಕೂಡ ಕೊಡೋ ಶಿಕ್ಷೆ ಸಾವೇ. ಅಲ್ಲ, 4 ಜನ ಓಡಾಡೋ ದೇವಸ್ಥಾನದಲ್ಲೇ ಅವನನ್ನ ತಪ್ಕೊಳ್ಳೋ ಧೈರ್ಯ ಮಾಡಿದ್ಯಾ ಅಂದ್ರೆ ನೀನು 4 ಗೋಡೆ ಮಧ್ಯ ಅವನ ಜೊತೆ ಏನೇನೆಲ್ಲ ಮಾಡಿರ್ಬೇಡ. ಏಯ್ ಲೋಫರ್, ನಮ್ಮಣ್ಣ ಕಣ ಅವನು. ಏನು ಅಣ್ಣನಾ? ಹೌದು, ಅಣ್ಣನೇ. ಮತ್ತೆ ಇಷ್ಟ ದಿನ ನನಗೆ ಯಾಕೆ ಕೇಳಿಲ್ಲ? ಹೇಳೋ ಪರಿಸ್ಥಿತಿಲಿ ನಾನು ಇರ್ಲಿಲ್ಲ. ಮತ್ತೆ ದೇವಸ್ಥಾನದಲ್ಲಿ ಅವನು ತಪ್ಕೊಂಡಿದ್ದು? ಎಷ್ಟೋ ವರ್ಷದ ಮುಂಚೆ ಮನೆ ಬಿಟ್ಟು ಹೋಗಿರೋನು. ಸಡನ್ ಆಗಿ ಸಿಕ್ಕರೆ ಇನ್ನೇನ್ ಮಾಡ್ತಾರೆ? ಏನು ಮನೆ ಬಿಟ್ಟು ಬಂದಿದ್ನಾ? ಯಾಕೆ? ನಾವೆಷ್ಟು ರಿಚ್ ಅಂತ ನಿನ್ಗೂ ಗೊತ್ತು. ನಮ್ಮ ಮನೆಯಲ್ಲಿ ಎಲ್ಲ ಇತ್ತು, ಕೈಗೂ ಕಾಲ್ಗೂ ಆಳು ಕೂಡ ಇದ್ರು. ಆದ್ರೆ ನಮ್ಮ ಅಣ್ಣನ್ಗೆ ಆಸ್ತಿ ಅಂತಸ್ತ ಮೇಲೆ ಇಷ್ಟಾನೇ ಇರ್ಲಿಲ್ಲ. ಅದ್ ನಿನ್ಗೂ ಗೊತ್ತು. ದುಡ್ಡಿನ ಮದನೋ ಆಸ್ತಿ ಅಹಂಕಾರನೋ ಗೊತ್ತಿಲ್ಲ. ನಮ್ಮಮ್ಮ ಕೆಲ್ಸದವ್ರನ್ನ ಕೀಳಾಗಿ ನೋಡೋರು, ಬಾಯಿಗೆ ಬಂದಂಗ್ ಬೈಯೋರು, ಅವರಿಗೆ ಕೊಡ್ಬಾರ್ದು ಕಷ್ಟ ಕೊಡೋರು. ಒಂದಿನ ಪರಿಸ್ಥಿತಿ ಅತಿರೇಕಕ್ಕೆ ಹೋಗಿ ಕೆಲಸ ಮಾಡ್ತಿರೋರ್ ಮೇಲೆ ನಮ್ಮಮ್ಮ ಕೈ ಮಾಡಿದ್ರು. ಆಗ ನಮ್ಮಣ್ಣ ಅದನ್ನ ಸಹಿಸ್ಕೊಳಕ್ಕಾಗ್ದೆ ನಮ್ಮಮ್ಮನ ಮೇಲೆ ಕೂಗಾಡ್ಬಿಟ್ಟ. ಇಬ್ರು ಜಗಳ ಆಡಿದ್ರು. ಅದೇ ಪರಿಸ್ಥಿತಿಯಲ್ಲಿ ನಮ್ಮಣ್ಣ ಮನೆ ಬಿಟ್ಟು ಹೋಗೋ ಡಿಸಿಷನ್ ತಗೊಂಡ. ಬರ್ತಾ ಅಳ್ಬೇಡ ದಮನಿ, ಇಲ್ಲಿ ಅಳೋದ್ರಿಂದ ಏನೂ ಯೂಸ್ ಇಲ್ಲ. ಅಲ್ಲ ಕಣು, ನೀನ್ ಅಮ್ಮನ ಮೇಲೆ ರೇಗಾಡಿದ್ ಸರಿನಾ? ಅಮ್ಮ ಮಾಡಿದ್ ಸರಿನಾ? ಅವ್ರನ್ನ ಮನೆ ಕೆಲ್ಸದವರೇ ಇರ್ಬೋದು, ಆದ್ರೆ ಅವ್ರಿಗೊಂದು ಮನ್ಸೊಂದು ಇರುತ್ತೆ ತಾನೇ. ಮನೆ ಕೆಲ್ಸದವ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಹೇಗ್ ಬೇಕೋ ನಡ್ಸ್ಕೋಬಹುದು ಅನ್ಕೊಳ್ಳೋ ತಪ್ಪು. ಅದು ನನಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ನಿರ್ಧಾರಕ್ಕೆ ಬಂದಿದ್ದೀನಿ. ಅಣ್ಣ, ನಾನೆಲ್ಲೇ ಸಿಕ್ಕಿದ್ರು ನಾನು ನಿಮ್ಮ ಅಣ್ಣ ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಬಾರ್ದು. ಹೇಳಲ್ಲ ಅಂತ ಪ್ರಾಮಿಸ್ ಮಾಡು. ಛೇ, ಧನು ಎದ್ದೇಳು, ಧನು 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 ಪ್ಲೀಸ್ ಕೊಡು, ಎದ್ದೇಳು ಧನು, ಧನು ಎದ್ದೇಳು ಧನು. ಧನು ಧನು ಎದ್ದೇಳು, ಧನು ಧನು ಎದ್ದೇಳು, ಧನು ಧನು ದಮನಿ. ಧನು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಚ್ಚ. ಅವರಿಬ್ರು ಮಾತು ಕೇಳ್ಬಿಟ್ಟು ನಿಮ್ಮಿಬ್ರು ಮೇಲೆ ಅನುಮಾನ ಪಟ್ಬಿಟ್ಟೆ ಕಣೋ. ನಮ್ಮನೆ ಎಲ್ಲ ಹೇಳಿದ್ಲು ಕಣೋ. ನನ್ ಮೇಲೆ ನನಗೆ ಅಸಹ್ಯ ಅನಿಸ್ತಿದೆ. ನಿನ್ ಮುಖ ತೋರಿಸೋ ಯೋಗ್ಯತೆ ನನಗಿಲ್ಲ ಕಣೋ. ಮಗ, ಆಗಿದ್ದಾಗೋಯ್ತು ಬಿಡು. ಏನೋ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಇಷ್ಟೆಲ್ಲ ನಡೆದೋಯ್ತು. ಇವಾಗ ಯಾರು ಏನು ಮಾಡೋಕ್ಕಾಗುತ್ತೆ? ಇದನ್ನೇ ಮನಸ್ಸಿಗೆ ಹಚ್ಕೊಂಡು ನೀನು ಕೊರಗ್ತಾ ಕುತ್ಕೋಬೇಡ. ನೀನೀಗಿರೋದನ್ನ ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ. ಇಷ್ಟು ದಿನ ಹೇಗಿದ್ವು, ಇನ್ನು ಮುಂದೆನೂ ಹಾಗೆ ಇದ್ಬಿಡೋಣ. ಇವ್ನು ನಿನಗೋಸ್ಕರ ನನ್ನೇ ಸಾಯಿಸಕ್ಕೆ ಹೊರಟಿದ್ದಾನೆ ಅಂತ ಅಂದರೆ ಇವನ್ ಪ್ರೀತಿ ಎಂಥದ್ದು ಅಂತ ಇದರಲ್ಲೇ ಗೊತ್ತಾಗುತ್ತೆ. ನಿನ್ನ ಮೇಲೆ ಅನುಮಾನ ಪಡೋರು ಮಾಡಿದ್ದು ಅದೇ ಪ್ರೀತಿ. ಒಬ್ಬ ಹುಡುಗ ತನ್ನ ಲವರ್ ಮೇಲೆ ಅನುಮಾನ ಪಟ್ಟ ಅಂತ ಎಷ್ಟೋ ಜನ ತಪ್ಪಾಗಿ ತಿಳ್ಕೊಂಡು ಬ್ರೇಕಪ್ ಮಾಡ್ಕೊತಾರೆ. ಆದರೆ ಆ ಅನುಮಾನ ಹಿಂದೆ ಇರೋದು ಪ್ರೀತಿ ಅಂತ ಯಾರ ಕಣ್ಣಿಗೂ ಕಾಣಲ್ಲ. ಎಷ್ಟೋ ಜನ ಅಲ್ಲೇ ತಪ್ಪು ಮಾಡ್ಕೊತಾರೆ. ಆದರೆ ನೀವಿಬ್ರು ಮತ್ತೆ ಆ ತಪ್ಪನ್ನ ಮಾಡಬೇಡಿ. ಕೊನೆವರೆಗೂ
ಖುಷಿಯಾಗಿರು. ನಡಿ ಇವನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಮಗ ನೀನ್ ಯಾವಾಗ ಇಲ್ಲಿಗೆ ಬಂದಿಯೋ? ಅಜಯ್ ಮತ್ತೆ ಅಭಯ್ ಮೇಲೆ ಮುಂಚೆಯಿಂದನೂ ಅನುಮಾನ ಇತ್ತು. ಅವ್ರು ಅವನ್ನ ಗಾಡಿದಲ್ಲಿ ಕರ್ಕೊಂಬರ್ಬೇಕೆ ನೋಡಿದೆ. ದಮನಿ ಬಂದ್ಮೇಲೆ ಕನ್ಫರ್ಮ್ ಆಯ್ತು ಅವ್ರೇನೋ ಮಾಡ್ತಿದ್ದಾರೆ ಅಂತ. ಅವ್ರನ್ನ ಫಾಲೋ ಮಾಡ್ಕೊಂಬಂದೆ. ಒಂದ್ ತಿಳ್ಕೊ, ಒಂದ್ ಹುಡುಗ ಹುಡುಗಿ ಅನ್ಯೋನ್ಯವಾಗಿದ್ದಾರೆ ಅಂದ್ರೆ ಅವ್ರ ಅಣ್ಣ ತಂಗಿನೋ ಅಕ್ಕ ತಮ್ಮನೋ ಅಥವಾ ಫ್ರೆಂಡ್ಸೋ ಯಾಕಾಗಿರ್ಬಾರ್ದು? ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡುವಂತ ದೊಡ್ಡವ್ರು ಹೇಳಿದ್ದಾರೆ. ನಾವು ಕಣ್ಣಲ್ಲಿ ನೋಡೋದನ್ನೇ ನಂಬೋದು ಕಷ್ಟ ಆಗಿರೋ ಈ ಕಾಲದಲ್ಲಿ ಯಾರು ಹೇಳಿದ್ ಕೇಳಿ ಈ ನಿರ್ಧಾರ ತಗೊಳ್ಳೋದು ಎಷ್ಟು ಒಳ್ಳೇದು, ನೀನೇ ಯೋಚನೆ ಮಾಡು. ನೀನ್ ಹೇಳಿದ್ ನಿಜ ಕಣೋ. ಬಾ ಇವನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ನಡಿ.